ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ತರಕಾರಿ ಹಾರ್ವೆಸ್ಟ್ ಮಾಡಿಕೊಂಡು ಹಾಗೆ ಈ ಮೂಲಂಗಿನ ಹಾಗೆ ಬಿಟ್ಬಿಟ್ಟಿದ್ದೆ ಈ ಡ್ರಮ್ಮಲ್ಲಿ, ದಾಳಿಂಬೆ ಗಿಡ ಹಾಕಿರೋವಂಥ ಡ್ರಮ್ಮಲ್ಲಿ. ಅದು ಇವಾಗ ಚೆನ್ನಾಗಿ ಬಲ್ತಿ ಬೀಜ ಆಗಿದೆ, ಮೂಲಂಗಿ ಬೀಜ. ಇದನ್ನೆಲ್ಲ ನಮ್ಮ ಅತ್ತೆ ಬಂದಿದ್ದರು, ಅದನ್ನು ಸಪ್ರೇಟ್ ಮಾಡಿ ಕೊಡ್ತಾ ಇದ್ದಾರೆ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಟೊಮೆಟೊ ಬಿಟ್ಟಿತ್ತು, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಆ ಮೂಲಂಗಿ ಬೀಜನ ಹಾಗೆ ಬಿಟ್ಬಿಟ್ರೆ ಅದು ಸಿಡ್ದು ಎಲ್ಲಂದರೆ ಅಲ್ಲಿ ಗಿಡ ಹುಟ್ಬಿಡುತ್ತೆ. ಒಂದೇ ಕಡೆ ಗಿಡ ಹುಟ್ಟಿದ್ರೆ ಅಷ್ಟು ಚೆನ್ನಾಗಿ ಮೂಲಂಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಕಲೆಕ್ಟ್ ಮಾಡಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಒಣಗಿಸಿ ಆಮೇಲೆ ಸಪ್ರೇಟಾಗಿ ಒಂದು ಕವರಲ್ಲಿ ಹಾಕಿ ಎತ್ತಿಡಬೇಕು. ಬೇಕಾದಾಗ ನಮಗೆ ಎಲ್ಲಿ ಬೇಕೋ ಅಲ್ಲಿ ಆ ಬೀಜನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇನ್ನು ಇಲ್ಲಿ ಟೊಮೆಟೊ ಹಣ್ಣುಗಳನ್ನ ನಾನೇನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಟೊಮೆಟೊ ಗಿಡಗಳು ಯಾವುದನ್ನು ನಾನು ಹಾಕಿರೋದಲ್ಲ, ಅದರಷ್ಟಕ್ಕದೇ ಬೀಜ ಬಿದ್ದು ಉಟ್ಕೊಂಡು ಬಂದಿದೆ. ಅಂದರೆ ಕಿಚನ್ ವೇಸ್ಟ್ ಎಲ್ಲ ಹಾಕ್ತಾ ಇರ್ತೀವಲ್ವ ನಾವು ಗಿಡಕ್ಕೆ, ಆವಾಗ ಆ ರೀತಿ ಹಾಕಿದಾಗ ಈ ಟೊಮೆಟೊ ಗಿಡಗಳು ಹುಟ್ಕೊಂಡು ಬಂದಿದೆ. ಅದರಲ್ಲೇ ಇವಾಗ ಚೆನ್ನಾಗಿ ಹಣ್ಣು ಬಿಟ್ಟಿದೆ, ನೋಡ್ತಾ ಇರ್ಬೋದು. ಸುಮಾರು ಟೊಮೆಟೊ ಹಣ್ಣು ಸಿಕ್ಕಿತ್ತು ಇವತ್ತು, ಒಂದು ಅರ್ಧ kg ಮೇಲೆ. ಜೊತೆಗೆ ಇವತ್ತು ಸ್ವಲ್ಪ ಅರವೆ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಅರವೆ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಸಲ. ಈ ಅರವೆ ಸೊಪ್ಪಿನ ಬೀಜನ ನಾನು ಕುಂದಾಪುರದಿಂದ ತೊಗೊಂಡು ಬಂದಿದ್ದು. ನಾವು ಟ್ರಿಪ್ ಹೋದಾಗ ನಮ್ಮ ರಿಲೇಟಿವ್ ಒಬ್ಬರು ಮನೆಗೆ ಹೋಗಿದ್ವಿ, ಅಲ್ಲಿಂದ ಈ ಸೊಪ್ಪಿನ ಬೀಜನ ತೊಗೊಂಡು ಬಂದಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಬೇರು ತುಂಬ ಜಾಸ್ತಿ ಇದ್ದಿದ್ದರಿಂದ ಆ ಬೇರನ್ನೆಲ್ಲ ಕಿತ್ತಿದಾಗ ಮಣ್ಣು ಸಮೇತ ಬರ್ತಾಯಿತ್ತು. ಅದಕ್ಕೋಸ್ಕರ ಬೇರನ್ನು ಕಿತ್ತು ಅಲ್ಲೇ ಅದೇ ಒಂದು ಪಾಟಲ್ಲಿ ಹಾಕ್ತಾ ಇದ್ದೀವಿ, ಚೆನ್ನಾಗಿ ಕೊಳ್ತ್ಕೊಂಡು ಗೊಬ್ಬರ ಆಗತ್ತೆ ಅಂತ. ಬರೀ ಕಡ್ಡಿ ಮಾತ್ರ ಮುರ್ಕೊಳ್ತಾ ಇದ್ದೀವಿ. ಇನ್ನು ಈ ಸೊಪ್ಪನ್ನು ಕಿತ್ಕೊಂಡೋಗಿ ಫ್ರೆಶ್ ಆಗಿ ಆವತ್ತಿನ ದಿನವೇ ಬಸ್ಸಾರು ಮಾಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ನಾವೇ ಬೆಳೆದಿರೋವಂಥ ಸೊಪ್ಪಾಗಿರೋದ್ರಿಂದ, ಅದರಲ್ಲೂ ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ ಬೆಳೆದಿರೋವಂಥ ಸೊಪ್ಪಾಗಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇನ್ನು ನಾರ್ಮಲ್ ದಂಟಿನ ಬೀಜ ಇರುತ್ತಲ್ಲ, ಅದು ಹಾಕಿದ್ದು ಸ್ವಲ್ಪ ಬೀಜಕ್ಕೆ ಬಿಟ್ಟಿದೆ, ಅದು ದಂಟಾಗಿತ್ತು. ಅದು ಹುಳಿ ಸಾಂಬಾರ್ಗಾಗತ್ತೆ ಅಂತ ಅದನ್ನು ಕೂಡ ಕಿತ್ಕೊಂಡಿದ್ದೀನಿ. ಸೊಪ್ಪನ್ನು ಇಲ್ಲೇ ಸೋಸ್ಕೊಂಡು ಆ ಬೇರು ಮಣ್ಣೆಲ್ಲ ಏನಿದೆ ಅದನ್ನು ಗುಡಿಸ್ಬಿಟ್ಟು ಅದೇ ಪಾಟ್ಗೆ ಹಾಕಿದ್ವಿ. ಇನ್ನು ಇವತ್ತು ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಹಾಗಲಕಾಯಿ ಇತ್ತು, ಅದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ಈ ಹಾಗಲಕಾಯಿ ಗಿಡನ ನಾವು ಸ್ಟಾರ್ ಫ್ರೂಟ್ ಗಿಡ ಇರೋವಂಥ ಒಂದು ಪಾಟಲ್ಲಿ, ಹಾಗೆ ಕರಿಬೇವಿನ ಗಿಡ ಹಾಕಿರೋವಂಥ ಪಾಟಲ್ಲಿ ಹಾಕಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಹಾಗಲಕಾಯಿ. ಒಂದು 3-4 ಸಲ ಕಿತ್ಕೊಂಡು ಅಡುಗೆ ಮಾಡಿದ್ದೀನಿ. ಸ್ವಲ್ಪ ಅದಕ್ಕೆ ಬಳ್ಳಿ ಹಬ್ಬೋದಕ್ಕೆ ಇನ್ನೂ ಚೆನ್ನಾಗಿ ಇದ್ದಿದ್ರೆ ಸ್ಪೇಸು ಇನ್ನೂ ಚೆನ್ನಾಗಿ ಬಿಡ್ತಿತ್ತು ಅಂತ ಅನಿಸುತ್ತೆ. ಚಪ್ಪರದ ರೀತಿಯಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಹಬ್ತಾ ಇತ್ತು. ಆದರೆ ಅದಕ್ಕೇನು ಬೇಕೋ ಅಷ್ಟು ಅವಶ್ಯಕತೆ ನಾವು ಮಾಡಿಕೊಟ್ಟಿದ್ದೀವಿ. ಈ ಬೇಲಿ ಕಡ್ಡಿ ಇರುತ್ತಲ್ಲ, ಅದನ್ನೆಲ್ಲ ತೊಗೊಂಡು ಬಂದು ಸಪೋರ್ಟಿಗೆ ಕೊಟ್ಟಿದ್ದೀವಿ. ಇಲ್ಲಿ 2 ಹೀರೆಕಾಯಿ ಕೂಡ ಬಿಟ್ಟಿತ್ತು, ಅದನ್ನು ಕೂಡ ನನ್ನ ಹಸ್ಬೆಂಡ್ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಇವಾಗ ಬೇಸಿಗೆ ಆಗಿರೋದ್ರಿಂದ ನೀರಂತೂ ಕಂಪಲ್ಸರಿ ಪ್ರತಿದಿನ ಗಿಡಗಳಿಗೆ ಹಾಕಲೇಬೇಕು. ಒಂದು ದಿನ ಮಿಸ್ ಆದರೂ ಕೂಡ ಗಿಡ ಎಲ್ಲ ಬಾಡೋದಂಗೆ ಆಗಿರುತ್ತೆ. ಹಾಗೆ ಇಲ್ಲೊಂದು ದಾಳಿಂಬೆ ಹಣ್ಣಿತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಸುಮಾರು ದಿನದಿಂದ ಇದು ಹೀಗೆ ಇತ್ತು. ಹಣ್ಣಾಗಿದೆ ಅಂತ ಅಂದ್ಕೊಂಡು ಕಿತ್ಕೊಂಡ್ವಿ. ಹಣ್ಣಾಗಿತ್ತು ಚೆನ್ನಾಗಿ, ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನೆನ್ನೆ ಟೊಮೆಟೊ ಸ್ವಲ್ಪ ಕಾಯಿ ಇರೋದನ್ನು ಹಾಗೆ ಬಿಟ್ಟಿದ್ದೆ, ಇವತ್ತು ಕಲರ್ ಬಂದಿದೆ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ನೀವು ಬೇಸಿಗೆಯಲ್ಲಿ ಧೂಳು ಕೂಡ ತುಂಬ ಜಾಸ್ತಿ ಗಿಡಗಳ ಮೇಲೆಲ್ಲ ಬಂದು ಕೂತ್ಕೊತಾ ಇರುತ್ತೆ. ನಾವು ಗಿಡಗಳ ಮೇಲೂ ಕೂಡ ನೀರನ್ನೆಲ್ಲ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಬಿಸಿಲಿನ ತಾಪಕ್ಕೆ ಗಿಡದ ಎಲೆ ಎಲ್ಲ ಸುಟ್ಟೋದಂಗೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ನೀರು ಹಾಕುವಾಗ ಸ್ವಲ್ಪ ಅದರ ಮೇಲೂ ಕೂಡ ನಾವು ಸ್ಪ್ರೇ ಮಾಡಿದ್ರೆ ನೀರನ್ನ, ಗಿಡಗಳು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ತರಕಾರಿಗಳು ಇವತ್ತು ಸಿಕ್ಕಿದೆ. ಇವತ್ತಿನ ಹಾರ್ವೆಸ್ಟ್ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಗಿಡ ಮರ ಬೆಳೆಸಿ, ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.